ಮಣ್ಣಿನ ಆರೋಗ್ಯವನ್ನ ಕಾಪಾಡಿಕೊಳ್ಬೇಕು ಅನ್ನೋ ಉದ್ದೇಶದಲ್ಲೇ ನಮ್ಮ ರೈತರು ಸಮಗ್ರ ಕೃಷಿ, ಸಾಂಪ್ರದಾಯಿಕ ಕೃಷಿಯತ್ತ ಮತ್ತೆ ಮರಳಿದ್ದಾರೆ. ಆದರೆ ಆಗಾಗ ಕೃಷಿಗೆ ಹಿನ್ನಡೆಯಾದಾಗ, ಕೃಷಿ ಮೇಲೆ ರೈತರಿಗೆ ನಿರಾಸೆಯಾದಾಗ ಸರ್ಕಾರದ ಕೆಲ ಯೋಜನೆಗಳು ಬಿರುಕು ಬಿಟ್ಟ ಭೂಮಿಗೆ ನೀರುಣಿಸಿದಂತಾಗುತ್ತೆ. ಅಂಥ ಯೋಜನೆಯೇ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಅಭಿಯಾನ. ಈ ಯೋಜನೆ ಬಗ್ಗೆ ಪೂರ್ತಿ ವಿವರ ಇಲ್ಲಿದೆ ಕೇಳಿ. ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಅಭಿಯಾನದ ಉದ್ದೇಶವೇನು? ವಿಶೇಷವಾಗಿ ಈ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಅಂತ ಅಂದ್ರೇ ಜಾನುವಾರು ಮತ್ತು ಸ್ಥಳೀಯವಾಗಿ ಲಭ್ಯವಿರುವ ಸಂಪನ್ಮೂಲಗಳನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಂಡು ಮಾಡ್ತಕ್ಕಂಥ ಒಂದು ಕೃಷಿ ಪದ್ಧತಿಯಾಗಿರ್ತದೆ. ಇದರಲ್ಲಿ ವಿಶೇಷವಾಗಿ ನಾವು ರಾಸಾಯನಿಕಗಳ ಮೇಲೆ ಅವಲಂಬನೆಯನ್ನು ಸಂಪೂರ್ಣವಾಗಿ ತಗ್ಗಿಸಿ ಸಾಂಪ್ರದಾಯಿಕವಾಗಿ ಮಾಡಬಹುದಾದಂಥ ಕೃಷಿ ಪದ್ಧತಿಗಳನ್ನು ನಾವು ಇವತ್ತು ಅನುಷ್ಠಾನ ಮಾಡುವಂಥದ್ದು ಬಹಳ ಮಹತ್ವದ್ದು. ಇದರಲ್ಲಿ ವಿಶೇಷವಾಗಿ ಸಮಗ್ರ ಕೃಷಿ ಪದ್ಧತಿಗಳನ್ನು ನಾವು ಹೆಚ್ಚು ಒತ್ತು ಕೊಟ್ಟು ಮಾಡುವಂಥದ್ದು. ಇದರಿಂದ ಏನಾಗ್ತದೆ, ಮಣ್ಣಿನ ಆರೋಗ್ಯ ಸುಧಾರಣೆ ಆಗೋದ್ರ ಜೊತೆಗೆ ಕೃಷಿ ಪರಿಕರಗಳ ಮೇಲೆ ರೈತರ ಅವಲಂಬನೆ ಸಂಪೂರ್ಣವಾಗಿ ಕಡಿಮೆ ಆಗ್ತದೆ. ಪ್ರಮುಖವಾಗಿ ಈ ಒಂದು ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಅಭಿಯಾನದಲ್ಲಿ ಕೆಲವೊಂದು ಘಟಕಗಳು, ವಿಶೇಷವಾಗಿ ಬೀಜಾಮೃತವನ್ನು ತಯಾರು ಮಾಡುವಂಥದ್ದು, ಜೀವಾಮೃತವನ್ನು ಬಳಕೆ ಮಾಡ್ತಕ್ಕಂಥದ್ದು, ಘನ ಜೀವಾಮೃತವನ್ನು ಬಳಕೆ ಮಾಡ್ತಕ್ಕಂಥದ್ದು, ಹಾಗೆ ನೀಮಾಸ್ತ್ರ, ದಶಪರ್ಣಿ, ಹೀಗೆ ಮುಂತಾದ ಜೈವಿಕ ಕೃಷಿ ಪರಿಕರಗಳನ್ನು ಬಳಕೆ ಮಾಡೋದಕ್ಕೆ ರೈತರಿಗೆ ಅರಿವು ಮೂಡಿಸೋದ್ರ ಮೂಲಕ ಈ ಒಂದು ಕೃಷಿ ಪದ್ಧತಿಯಿಂದ ರಾಸಾಯನಿಕ ಮುಕ್ತ ಕೃಷಿಯನ್ನು ಮಾಡೋದಕ್ಕೆ ರೈತರಿಗೆ ಒತ್ತು ಕೊಡ್ಬೋದಾಗಿರುತ್ತೆ. ಇಲ್ಲಿ ಬಹಳ ಮುಖ್ಯವಾಗಿ ಬಹುಬೆಳೆ ಪದ್ಧತಿ, ಮುಂಗಾರು ಪೂರ್ವ ಒಣ ಬಿತ್ತನೆ, ಬೆಳೆ ಓದಿಕೆ ಮಾಡ್ತಕ್ಕಂಥದ್ದು, ಸಾಂಪ್ರದಾಯಿಕ ಬೀಜಗಳನ್ನು ಬಳಕೆ ಮಾಡ್ತಕ್ಕಂಥದ್ದು, ಅಂದರೆ ನಮ್ಮಲ್ಲಿ ದೇಸಿ ತಳಿಗಳು ಅಂತ ಏನು ಹೇಳ್ತೀವೋ ಆ ಬೀಜಗಳಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು, ಹಾಗೆ ಸ್ಥಳೀಯವಾಗಿ ಮತ್ತು ಸಾಂಪ್ರದಾಯಿಕವಾಗಿ ಮಾಡ್ತಕ್ಕಂಥ ಬೇಸಾಯ ಪದ್ಧತಿಗಳು, ನಮ್ಮ ಹಿಂದಿನ ಪೂರ್ವಜರು ಉಳಿಸ್ಕೊಂಡು ಬಂದಿರತಕ್ಕಂಥ ಪದ್ಧತಿಗಳಿಗೆ ನಾವು ಹೆಚ್ಚು ಒತ್ತು ಕೊಡಬೇಕಾಗುತ್ತೆ. ರಾಸಾಯನಿಕ ಕೃಷಿಯಿಂದ ಸಾಂಪ್ರದಾಯಿಕ ಕೃಷಿಗೆ ಬದಲಾವಣೆ ಯಾಕೆ? ಈಗಾಗಲೇ ರೈತರು ಸಾಕಷ್ಟು ಸಾಂಪ್ರದಾಯಿಕ ಕೃಷಿ ಪದ್ಧತಿನ ಬಹುದಿನಗಳಿಂದ ಮಾಡ್ಕೊಂಡು ಬಂದಿರೋದ್ರಿಂದ ಹೆಚ್ಚು ರಾಸಾಯನಿಕಗಳಿಗೆ ಬಳಕೆ ಬಗ್ಗೆ ಶಿಫ್ಟ್ ಆಗಿದ್ದಾರೆ. ಅವರನ್ನು ಪರಿವರ್ತನೆ ಮಾಡಬೇಕು ಅಂತಂದರೆ ಮತ್ತೆ ಹೊಸದಾಗಿ ನಮ್ಮ ಮರೆತೋಗಿರ್ತಕ್ಕಂಥ ಸಾಂಪ್ರದಾಯಿಕ ಕೃಷಿ ಪದ್ಧತಿ ಬಗ್ಗೆ ನಾವು ಹೆಚ್ಚು ತಿಳಿಸ್ಕೊಡ್ಬೇಕಾಗತ್ತೆ. ಈಗಾಗಲೇ ನಾನು ಹೇಳಿದಂಥ ಈ ಒಂದು ತತ್ವಗಳನ್ನು ಮತ್ತು ಕೃಷಿ ಪರಿಕರಗಳನ್ನು ತಯಾರು ಮಾಡೋದ್ರ ಬಗ್ಗೆ ಹೆಚ್ಚು ತರಬೇತಿಗಳನ್ನು ಕೊಡಬೇಕಾಗ್ತದೆ. ಯಾರು ಇಂಥ ಕೃಷಿ ಪದ್ಧತಿಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೋ ಅವರನ್ನು ನೋಂದಣಿ ಮಾಡ್ಕೊಳ್ಳೋದಕ್ಕೆ ರಾಜ್ಯ ಮತ್ತು ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಸಮಿತಿಯನ್ನು ಮಾಡಿಕೊಂಡಿದ್ದೇವೆ. ಈ ಅಭಿಯಾನ ಹೇಗೆ ಕೆಲಸ ಮಾಡುತ್ತೆ? ರೈತರಿಗೆ ಹೇಗೆ ತಲುಪುತ್ತೆ? ಇದು ವಿಶೇಷವಾಗಿ ಪ್ರತಿ ಗ್ರಾಮ ಪಂಚಾಯಿತಿಗೆ 50 ಹೆಕ್ಟೇರ್ ಪ್ರದೇಶದ ವಿಸ್ತೀರ್ಣದಲ್ಲಿ ಮಾತ್ರ ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಮಾಡ್ತಾ ಇದ್ದೇವೆ. ಒಟ್ಟಾರೆ ಒಬ್ಬ ರೈತ ಒಂದು ಸೀಸನ್ನಲ್ಲಿ ಗರಿಷ್ಠ 1 ಎಕರೆ ಪ್ರದೇಶದಲ್ಲಿ ಮಾತ್ರ ಈ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡೋದಕ್ಕೆ ಪ್ರಾರಂಭಿಕವಾಗಿ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಹಾಗಾಗಿ ಪ್ರತಿ ಗ್ರಾಮ ಪಂಚಾಯತಿಗೆ 125 ಜನ ರೈತರು ಕನಿಷ್ಠ ನೋಂದಣಿ ಆಗಬೇಕಾಗ್ತದೆ. ವಿಸ್ತೀರ್ಣಕ್ಕೆ ಅನುಗುಣವಾಗಿ ಈ ರೈತರ ಸಂಖ್ಯೆಯನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೂ ಕೂಡ ಅವಕಾಶ ಇರ್ತದೆ. ಇಲ್ಲೇನಪ್ಪ ಅಂತಂದರೆ ಈ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡೋದಕ್ಕೆ ಪ್ರತಿ ಗ್ರಾಮ ಪಂಚಾಯಿತಿಗೆ 2 ಕೃಷಿ ಸಖಿಯರು ಅಥವಾ CRPs ಅಂತ ಹೇಳ್ತೀವಿ, ಕಮ್ಯುನಿಟಿ ರಿಸೋರ್ಸ್ ಪರ್ಸನ್ಸ್ ಅಂತೇಳಿ, ಅವರನ್ನು ನೇಮಕ ಮಾಡಿಕೊಂಡು ಮೊದಲನೇ ಬಾರಿ ಅವರಿಗೆ ತರಬೇತಿಯನ್ನು ಕೊಟ್ಟು ಅವರ ಮುಖಾಂತರ ರೈತರಿಗೆ ಈ ಮಾಹಿತಿಯನ್ನು ತಲುಪಿಸುವಂಥ ಕಾರ್ಯಕ್ರಮವನ್ನು ನಾವು ಈಗ ಮಾಡಬೇಕಾಗಿದೆ. ಅದಕ್ಕೆ ಈಗಾಗಲೇ ರಾಜ್ಯದಾದ್ಯಂತ ಕ್ರಿಯಾಯೋಜನೆಯನ್ನು ಮಾಡ್ತಾ ಇದ್ದೇವೆ. ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಅಭಿಯಾನದ ಮಹತ್ವದ ಗುರಿ ಏನು? ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಪ್ರತಿ ವರ್ಷ ರಾಸಾಯನಿಕ ಬಳಕೆ ಮತ್ತು ಕೀಟನಾಶಕಗಳ ಬಳಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಈ ಕಾರಣದಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎಲ್ಲರೂ ಕೂಡ ಒಟ್ಟಾರೆಯಾಗಿ ಸೇರಿ ನಮ್ಮ ಸಾವಯವ ಕೃಷಿ ತತ್ವಗಳನ್ನು ಹೆಚ್ಚು ಪ್ರಚಾರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ 2024-25 ಸಾಲಿನಲ್ಲಿ ಒಂದು ಗುರಿ ಇಟ್ಕೊಂಡಿದ್ದು ಕೇಂದ್ರ ಸರ್ಕಾರ. ಒಟ್ಟು 1 ಕೋಟಿ ರೈತರನ್ನು ತಲುಪಬೇಕು. 7.5
lakh ಹೆಕ್ಟೇರ್ ಅಂದರೆ 7.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ 1 ಕೋಟಿ ರೈತರನ್ನ ಒಳಗೊಂಡಂತೆ 15,000 ಗುಚ್ಚಗಳ ಮೂಲಕ ಇಡೀ ರಾಷ್ಟ್ರದಲ್ಲಿ ಮಾಡಬೇಕು ಅಂತೇಳಿ ಗುರಿ ಇಟ್ಕೊಂಡಿದೆ. ಯೋಜನೆಯಡಿ ರೈತರಿಗೆ ಕೃಷಿ ಪರಿಕರಗಳ ವ್ಯವಸ್ಥೆ ಹೇಗಿದೆ? ವಿಶೇಷವಾಗಿ ನಾನು ಈಗಾಗಲೇ ಹೇಳಿದಾಗೆ ನೀಮಾಸ್ತ್ರ, ಭೀಮಾಸ್ತ್ರ ಅಥವಾ ಇತರೆ ಕೃಷಿ ಪರಿಕರಗಳು ಬೇಕು ಅಂತ ಹೇಳಿದೆ. ಅವುಗಳನ್ನು ಕೂಡ ರೈತರಿಗೆ ನಾವು ಕಲಿಸೋದ್ರ ಜೊತೆಗೆ ಪ್ರತಿ ಗುಚ್ಚದಲ್ಲಿ BRCs ಅಂತ, ಬಯೋ ರಿಸೋರ್ಸ್ ಸೆಂಟರ್ಸ್ ಅಂತ, ಈ ಬಯೋ ಇನ್ಪುಟ್ ರಿಸೋರ್ಸ್ ಸೆಂಟರ್ಸ್ ಮುಖಾಂತರ ರೈತರಿಗೆ ಬೇಕಾದಂಥ ಕೃಷಿ ಪರಿಕರಗಳನ್ನು ಉತ್ಪಾದನೆ ಮಾಡಿ ಪ್ರಾರಂಭಿಕ ಹಂತದಲ್ಲಿ ಅವರು ಆ BRCs ಮುಖಾಂತರ ಈ ಒಂದು ಕೃಷಿ ಪರಿಕರವನ್ನು ಪಡ್ಕೊಳ್ಬೋದಾಗಿರ್ತದೆ. ನಂತರ ದಿನಗಳಲ್ಲಿ ಅವರೇ ಸ್ವತಃ ಕೂಡ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ. ನೈಸರ್ಗಿಕ ಕೃಷಿ ಅಭಿಯಾನದಿಂದ ರೈತರಿಗೆ ಸಿಗುವ ಲಾಭಗಳೇನು? ಇಲ್ಲಿ ಏನಪ್ಪ ರೈತರಿಗೆ ಏನು ಇದರಿಂದ ಲಾಭ ಅಂತಂದರೆ, ಮೊದಲನೇದಾಗಿ ನಾನು ಈಗಾಗಲೇ ಹೇಳಿದಾಗೆ ಸಂಪನ್ಮೂಲಗಳನ್ನು ಸದ್ಬಳಕೆ ಮಾಡಿಕೊಂಡು ಸ್ಥಳೀಯವಾಗಿ ಲಭ್ಯ ಇರತಕ್ಕಂಥ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಂಡು ಒಂದು ನಮ್ಮ ಭೂಮಿಯ ಮೇಲೆ ಬೀಳ್ತಕ್ಕಂಥ ಒತ್ತಡವನ್ನು ಕಡಿಮೆ ಮಾಡ್ಬೋದು. ಸಾಂಪ್ರದಾಯಿಕ ಪದ್ಧತಿಗಳನ್ನು ಮತ್ತೊಮ್ಮೆ ನಾವು ಮುನ್ನೆಲೆಗೆ ತರ್ಬೋದು ಮತ್ತು ಮಣ್ಣಿನ ಮೇಲೆ ಆಗ್ತಕ್ಕಂಥ ಕೆಟ್ಟ ದುಷ್ಪರಿಣಾಮಗಳನ್ನು ತಡೆಗಟ್ಬೋದು. ಇದೆಲ್ಲ ಮಾಡೋದ್ರಿಂದ ಪ್ರತಿ ರೈತರಿಗೆ ಒಂದು ವರ್ಷದಲ್ಲಿ 4,000 ರೂಪಾಯಿನಷ್ಟು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಪಾಲುದಾರಿಕೆಯಲ್ಲಿ 60% ಕೇಂದ್ರ ಸರ್ಕಾರ ಕೊಡುತ್ತೆ, 40% ರಾಜ್ಯ ಸರ್ಕಾರ ಈ ಒಂದು ಕಾರ್ಯಕ್ರಮದಲ್ಲಿ ಅನುದಾನವನ್ನು ಬಳಕೆ ಮಾಡುತ್ತೆ. ಪ್ರತಿ ರೈತರಿಗೆ ನೋಂದಾವಣೆ ಆದಂಥ ಎಲ್ಲ ರೈತರಿಗೂ ಕೂಡ ನೇರ ನಗದು ವರ್ಗಾವಣೆ ಮೂಲಕ 4,000 ರೂಪಾಯಿ ಅಂದರೆ 2 ಭಾಗದಲ್ಲಿ, ಸಾಧಾರಣವಾಗಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಮೊದಲನೇ ಕಂತು 2,000 ರೂಪಾಯಿ ಮತ್ತು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ 2ನೇ ಕಂತಾಗಿ 2,000 ರೂಪಾಯಿ ಸಹಾಯಧನವನ್ನು ರೈತರ ಖಾತೆಗೆ ನೇರವಾಗಿ ವರ್ಗಾವಣೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ರಾಜ್ಯದಲ್ಲಿ ಒಟ್ಟಾರೆ 660 ಬಯೋ ರಿಸೋರ್ಸ್ ಸೆಂಟರ್ಸ್, ಇಂತಹ ಬಯೋ ರಿಸೋರ್ಸ್ ಸೆಂಟರ್ಸ್ ಅಂದರೆ ಇದು ಕ್ಲಸ್ಟರ್ನಲ್ಲೇ ಅಂದರೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೇ ರೈತರೇ ಆ ಗುಂಪುಗಳಿಗೆ ಬೇಕಾದಂಥ ಪರಿಕರಗಳನ್ನು ತಯಾರು ಮಾಡಿ ಮಾರಾಟ ಮಾಡೋದಕ್ಕೆ ಅನುವು ಮಾಡಿಕೊಡೋದಕ್ಕೆ 660 ಬಯೋ ರಿಸೋರ್ಸ್ ಸೆಂಟರ್ಸ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಡಲಿದೆ. ಪ್ರತಿ ಬಯೋ ರಿಸೋರ್ಸ್ ಸೆಂಟರ್ಸ್ಗೆ 1 ಲಕ್ಷ ರೂಪಾಯಿ ಸಹಾಯಧನವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನವು ಸೇರಿಸಿ ಒಟ್ಟಾಗಿ ಕೊಡಲಿಕ್ಕೆ ಅವಕಾಶ ಇರ್ತದೆ. ಭೂಮಿಯಲ್ಲಿ ನೈಸರ್ಗಿಕವಾಗಿ ಬೆಳೆಯೋ ಬೆಳೆ ಎಷ್ಟೋ ಇವೆ. ಆದರೆ ಇತ್ತೀಚಿನ ರೈತರು ರಾಸಾಯನಿಕ ಕೃಷಿಯತ್ತ ಒಲವು ತೋರಿಸಿ ಹೆಚ್ಚಿನ ಇಳುವರಿಯತ್ತ ಸಾಗಿದ್ರಿಂದ ಸರ್ಕಾರ ಈ ಯೋಜನೆಯಿಂದ ಸಾಂಪ್ರದಾಯಿಕ ಕೃಷಿ ಪದ್ಧತಿಗೆ ಒತ್ತು ಕೊಡ್ತಾ ಇದೆ. ರೈತರು ಈ ಸೌಲಭ್ಯವನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇದಾಗಿತಿ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.